ಸಂಶೋಧನೆ ಯಾವುದೇ ಶಿಕ್ಷಣ ಸಂಶೋಧನೆಯೊಂದಿಗೆ ಇದ್ದರೆ ಅದು ಅತ್ಯಂತ ಉತ್ಕೃಷ್ಟವಾದ ಶಿಕ್ಷಣ, ಶ್ರೇಷ್ಠ ಶಿಕ್ಷಣ. ಸೊ ಎನಿ ಎಂಜಿನಿಯರಿಂಗ್ ಎಜುಕೇಷನ್ ಇಫ್ ಇಟ್ ಈಸ್ ಇನ್ ಕಾನ್ಫ್ಲುಯೆನ್ಸ್ಡ್ ವಿತ್ ರಿಸರ್ಚ್ ಇಟ್ಸ್ ಗೋಯಿಂಗ್ ಟು ಬಿ ಅನ್ ಎಫೆಕ್ಟಿವ್ ಎಜುಕೇಷನ್. ಆ ಕಾರಣಕ್ಕಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅದು ಭಾಳ ಅನುಕೂಲ ಆಗ್ತದೆ. ಈ 6ನೇ ಅಂತಾರಾಷ್ಟ್ರೀಯ ಸಮ್ಮೇಳನ ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ನಾವು ಆರ್ಗನೈಸ್ ಮಾಡಿದ್ದೀವಿ. ಇದರಲ್ಲಿ 14 ದೇಶದ ಪೇಪರ್ಗಳು ಪ್ರೆಸೆಂಟೇಷನ್ ಇದೆ ಹಾಗೂ 191 ಪೇಪರ್ಗಳನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. 1950 ಪೇಪರಲ್ಲಿ ಕಟ್ ಮಾಡಿ, ಅಂದರೆ ಕ್ವಾಲಿಟಿ ಆಫ್ ದಿ ಪೇಪರ್ ಈಸ್ ವೆರಿ ಗುಡ್ ಅಂತ ಅರ್ಥ ಆದದ್ದು. ಇದರಲ್ಲಿ ಎಲ್ಲ ರೀತಿಲೂ ಫೋಕಸ್ ಮಾಡಿದ್ದಾರೆ. ಒಂದು ಹೆಲ್ತ್ ಸೆಕ್ಟರ್ ಆಗ್ಬೋದು ಮನುಷ್ಯರಿಗೆ, ಅಥವಾ ಒಂದು ಸೊಸೈಟಲ್ ಇಂಪ್ಯಾಕ್ಟ್ ಆಗುವಂಥದ್ದು, ಅಥವಾ ಅಗ್ರಿಕಲ್ಚರಲ್ ಸೆಕ್ಟರ್ಗೆ ನಾನು ಹೇಳ್ದಂಗೆ ಫ್ರೂಟ್ ಪ್ಲಕ್ಕಿಂಗು, ಈ ಥರದ್ದೆಲ್ಲ ಪೇಪರ್ಸ್ಗಳಿದ್ದಾವೆ. ಎಲ್ಲ ಥರದ್ದು ಅರ್ಲಿ ಡಿಟೆಕ್ಷನ್ ಆಫ್ ದಿ ಡಿಸೀಸಸ್, ಎಲ್ಲ ಥರದ ಪೇಪರ್ಗಳು ಇದೆ ಇದರಲ್ಲಿ. ಅದರಿಂದ ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಮಾಡಿರೋದು. ಯಾಕೆ ಅಂದರೆ ಇದು ಕಂಟಿನ್ಯೂಸ್ ಆಗಿ ಡೆವಲಪ್ ಆಗ್ತಾ ಹೋಗಬೇಕು, ನಮಗೆ ಅಲ್ಲಿಗೆ ನಿಲ್ಬಾರ್ದು. ಅದರಿಂದ ಸಸ್ಟೈನಬಲ್ ಆಗಿ ಅದು ಡೆವಲಪ್ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಈ ಕಾನ್ಫರೆನ್ಸ್ನ ಮಾಡಿದ್ದೀವಿ. ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಯೋಮೆಡಿಕಲ್, ಕಮ್ಯುನಿಕೇಶನ್ ಸಿಸ್ಟಮ್ಸ್ ಎಕ್ಸೆಟ್ರಾ. Each one of you represent today not only from your institution or from your research center or from your organization. For knowledge and progress is very important, which we want to share the message to you. Whatever you take home today, you just got it in your mind. Research or innovation is not a single man's effort. No one can celebrate that my department or my field alone is doing this. Today, the nation is expecting a multidisciplinary or interdisciplinary research where all departments should come together for a collective innovation which can serve the human being. That is the message which this conference will deliver to you in 2 days. My best wishes and heartiest congratulations to the organizing committee, and a big thanks for the management as well as director for encouraging the institution to conduct these type of conferences. Thank you. ಮಾತನಾಡಲಾಯಿತು. ಸೊ ಇದರಲ್ಲಿ ಬಂದಂಥ ಪೇಪರ್ಗಳಲ್ಲಿ ಏನು ಸಂಶೋಧನಾ ಈ ಒಂದು ಸ್ಥಳೀಯವಾಗಿ ಏನೇನು ಸಮಸ್ಯೆಗಳಿದ್ದಾವೆ, ಸ್ಥಳೀಯ ಸಮಸ್ಯೆಗಳಿಗೆ ಅಲ್ಲದೆ ಅದ್ರ ಜೊತೆಗೂ ಕೂಡ ವಿಶ್ವದ ಸಮಸ್ಯೆಗಳಾದಂತಹ ಏನು ಈಗ ಅಗ್ರಿ, ಹೆಲ್ತ್ ಮತ್ತು ಎನ್ವಿರಾನ್ಮೆಂಟ್, ಪರಿಸರ, ಕೃಷಿ ಮತ್ತು ಆರೋಗ್ಯ, ಈ 3 ವಿಷಯಗಳನ್ನು ಇಟ್ಟುಕೊಂಡು 191 ಪೇಪರ್ಗಳನ್ನು ಅಥವಾ ಈ ಪ್ರಬಂಧಗಳನ್ನು ಮಂಡಿಸ್ತಾ ಇದ್ದಾರೆ. ಈ ಪ್ರಬಂಧಗಳಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ತೀವಿ. ನಮ್ಮ ವಿಶ್ವಸಂಸ್ಥೆ 17 ವಿಚಾರಗಳನ್ನ ಇಟ್ಕೊಂಡು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಈ 17 ಅಭಿವೃದ್ಧಿಪಡಿಸಿದರೆ, ಸೊ ಇವೆಲ್ಲವೂ ಸೇರಿ ಮಾನವ ಕುಲಕ್ಕೆ, ಸೊ ಟು ಮ್ಯಾನ್ಕೈಂಡ್, ಸೊ ದೆರ್ ವಿಲ್ ಬಿ, ಸೊ ವೆಲ್ಫೇರ್ ಆಫ್ ಮ್ಯಾನ್ಕೈಂಡ್ ಈಸ್ ಬೀಯಿಂಗ್ ಅಡ್ರೆಸ್ಡ್. ಅದು ಕೂಡ ನಡೀತಾ ಇರೋದ್ರಿಂದ ಈ ಒಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಸಮ್ಮೇಳನ ಸಂಪೂರ್ಣವಾಗಿ ಯಶಸ್ವಿಯಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. 3 ದಿನ ಕಾರ್ಯಕ್ರಮ ನಡೀತದೆ. ಎಲ್ಲ 191 ಸಂಶೋಧನಾರ್ಥಿಗಳು ಈ ಪ್ರಬಂಧವನ್ನು ಮಂಡಿಸ್ತಾರೆ. ಒಟ್ಟಾರೆಯಾಗಿ ಈ ಒಂದು ಸಮ್ಮೇಳನದ ಫಲಿತಾಂಶ ಏನಂತಂದರೆ, ಸೊ ಅಗ್ರಿಕಲ್ಚರ್, ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್ ಎಲ್ಲದಕ್ಕೂ ಕೂಡ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ.